ಬನ್ನಿ ನಿಂತ್ಕೊಳ್ಳಿ ಈ ಕಡೆ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಅಮ್ಮ? ರುಕ್ಮಿಣಿಬಾಯಿ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಆಯುರ್ಮಠಮ್ಗೆ ಏನಕ್ಕೋಸ್ಕರ ಬಂದಿದ್ದೀರಾ? ಸೊಂಟ ನೋವು, ಮಂಡಿ ನೋವು. ಹಾಂ ಹಾಂ. ಅದಕ್ಕೋಸ್ಕರ. ಎಷ್ಟು ವರ್ಷದಿಂದ ಇದೆ? 6 ವರ್ಷದಿಂದ ಇದೆ. 6 ವರ್ಷದಿಂದನೂ ಸೊಂಟ ನೋವು, ಬೆನ್ನು ನೋವು ಹಿಡ್ಕೊಂಡೆ ಓಡಾಡ್ತಾ ಇದ್ದೀರಾ? ಏನು ಆಮೇಲೆ ಏನೇನು ಆಗ್ತಾಯಿತ್ತು ಸೊಂಟ ನೋವಿಂದ? ಸೊಂಟ ನೋವಿಂದ ನಡೆದ್ರೆ ಸೊಂಟದಲ್ಲಿ ಚಳಕ್ ಬರೋದು. ಓಹೋ. ಆಮೇಲೆ ಕಾಲು ಸೆಳ್ತಾ ಇತ್ತಾ? ಕಾಲು ನರಗಳು ಇದೆಯಲ್ಲ, ಹಾಂ, ನರಗಳು ಅದು ನೋವು ಬರೋದು. ಹಾಂ ಹಾಂ ಹಾಂ. ಗಟ್ಟಿ ಆಗ್ಬಿಡೋದು. ಹಾಂ ಹಾಂ ಹಾಂ. ಆತಾಯಿತು. ಆಮೇಲೆ ತಲೆ ಸುತ್ತು, ತಲೆನೋವು ಆ ಥರ ಎಲ್ಲ ಏನಾರು ಇತ್ತಾ? ತಲೆನೋವೇನಿರಲಿಲ್ಲ. ಹಾಂ, ಸೊಂಟನೇ ಮೇನ್ ಪ್ರಾಬ್ಲಮ್. ಸೊಂಟನೂ ಮಂಡಿ ಇತ್ತು. ಹಾಂ ಹಾಂ ಹಾಂ. ಆ ನರಗಳು ಎಳೆಯೋದು. ಓಕೆ. ಈಗ ಎಲ್ಲೆಲ್ಲಿ ತೋರಿಸಿದ್ರಿ ಮುಂಚೆ ಈ ಸಮಸ್ಯೆಗಳಿಗೆ? ಇಂಗ್ಲೀಷ್ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ವಿ. ಏನು ಹೇಳಿದ್ರು? ತಕ್ಕ ಮಟ್ಟಿಗೆ ಮಾತ್ರೆ ನುಂಗಿದಾಗ ಮೇಲಾದಂಗೆ ಇರೋದು, ದಪ್ಪಾಗ್ಬಿಟ್ಟೆ. ಓ, ಮಾತ್ರೆ ಏನಕ್ಕೆ? ಮಾತ್ರೆ ಸೈಡ್ ಎಫೆಕ್ಟ್ಸ್ ಏನಾದ್ರು ಸ್ಟಿರಾಯ್ಡ್ಸ್ ತಗೊಂಡಿದ್ರಾ? ಹೆಸರು ಗೊತ್ತಿಲ್ಲ ಡಾಕ್ಟ್ರೆ. ಹಾಂ ಹಾಂ. ಅಂದರೆ ಮಾತ್ರೆ ತೊಗೊಂಡಿಲ್ಲ. ಆ ಮಾತ್ರೆ ತೊಗೊಂಡಿದ್ದೆ, ಸ್ವಲ್ಪ ಸುಮಾರಾಗಿದ್ದೆ. 95, 100 ಹಾಂ. 110, 12 ಹೋಗ್ಬಿಟ್ಟೆ. ಓಹೋ, ಆ ಔಷಧಿ ತೊಗೊಂಡಾದ್ಮೇಲೆ ಆಮೇಲೆ ಏನು ಮಾಡಿದ್ರಿ ನೋವಿಗೆ? ನೋವಿಗೆ ಅದೇ ಇಲ್ಲ ಆಸ್ಪತ್ರೆ, ಅದಂತೆ ಆಯಿಲ್ಗಳು ಹಚ್ಕೊಂಡು ಬಂದ್ವಿ. ಹಾಂ. ಈಗ ಕಳೆದ ಎಷ್ಟು ತಿಂಗಳು ಮುಂಚೆ ಇಲ್ಲಿಗೆ ಬಂದ್ರಿ ಆಯುರ್ಮಠಮ್ಗೆ? ಒಂದು ಕಾಲು ಅದೇ ನಾವು ಬಂದಿದ್ದು, ನಿಮ್ಮ ಡೇಟ್ ಗೊತ್ತೈತೆ? ಅದೇ 1.5 ತಿಂಗಳು ಮುಂಚೆ ಬಂದಿದ್ರಿ. ಓಕೆ. ಎಷ್ಟು ದಿನದ ಚಿಕಿತ್ಸೆ ತಗೊಂಡ್ರಿ ಅವಾಗ? 12 ದಿನ ಚಿಕಿತ್ಸೆ ತಗೊಂಡು. ಅವಾಗ ನೀವು ಬರುವಾಗ ಹೇಗಿದ್ರಿ? ಅವಸ್ಥೆ ಹೆಂಗಿತ್ತು? ಬರುವಾಗ ತುಂಬಾ ಅವಸ್ಥೆ ಆಗಿದೆ. ಅಂದ್ರೆ ನಡೆಯಕ್ಕೆ ಆಗ್ತಾ ಇರ್ಲಿಲ್ವಾ? ನಡೆಯಕ್ಕೆ ಆಗ್ತಾ ಇರಲಿಲ್ಲ. ವೀಲ್ ಚೇರಲ್ಲಿ ಬಂದ್ರಾ? ಇಲ್ಲ, ನಡ್ಕೊಂಡೇ ಬಂದೆ. ನಿಧಾನಕ್ಕೆ ಹೆಜ್ಜೆ ಹಾಕೊಂಡು ಬಂದ್ವಿ. ಆಮೇಲೆ ಮನೆಗೆ ಹೋದ್ವಿ, ರೆಸ್ಟ್ ತಗೊಂಡ್ವಿ. ಪರವಾಗಿಲ್ಲ, ಅರ್ಧ ಕಡಿಮೆ ಆಗಿತ್ತು. ಈಗ ನಡೆಯೋಕ್ಕಲ್ಲ ದಿವಸ ಬಂದ್ವಲ್ಲ, ಇವಾಗ ಫುಲ್ಲು ಚೆನ್ನಾಗಿ ಆಗ್ತಾ ಇದ್ದೀರಾ? ಅಂದ್ರೆ ಈಗ ನಡೆಯುವಾಗೆಲ್ಲ ಆರಾಮ್ ಅನಿಸ್ತಾ ಇದೆ? ಆರಾಮ್ ಅನಿಸ್ತಾ. ಬಾಡಿ ಹೆವಿ ಅನಿಸ್ತಾ ಇದೆ ನಿಮ್ಗೆ? ಅನಿಸ್ತಾ ಇದೆ. ಏನ್ ಮಾಡೋದು? ಅಲ್ಲ, ಈಗ ಮೊದ್ಲಕ್ಕಿಂತ ಬಾಡಿ ಲೈಟ್ ಅನಿಸ್ತಾ ಇದೆಯೋ ಇಲ್ಲ ಅಷ್ಟೇ ಭಾರವಾಗಿ ಲೈಟ್ ಅನಿಸ್ತಾ ಇದೆ? ನಿಮಗೆ ಈ ವಿಡಿಯೋ ನೋಡೋರಿಗೆ ಈ ಆಯುರ್ಮಠಮ್ ಬಗ್ಗೆ ಮತ್ತು ಈ ಥರ ಚಿಕಿತ್ಸೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಆ ಥರ ನೋವಿದ್ರೆ ಬಂದು ಇಲ್ಲಿ ಚಿಕಿತ್ಸೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಗ್ಯಾರಂಟಿ ಕೊಡ್ತೀರಾ? ಗ್ಯಾರಂಟಿ ಕೊಡ್ತೀವಿ. ನಿಮ್ಮನ್ನು ಯಾರು ಇಲ್ಲಿ ಹೇಳಿದ್ದು ಆಯುರ್ಮಠಮಲ್ಲಿ ಚಿಕಿತ್ಸೆ? ನಾನು ಮೊಬೈಲಲ್ಲಿ ನೋಡಿ, ನಮ್ಮ ಹುಡುಗನ ಮೊಬೈಲ್ ನೋಡಿ, ಅಂದ್ರೆ ಇದೇ ತರ ಬೇರೆ ಬೇರೆ ಪೇಷಂಟ್ಸ್ ನೋಡ್ಬಿಟ್ಟು, ಅಮ್ಮ ನಡೆಯಮ್ಮ ಹೋಗೋಣ, ನೀನು ಯಾವಾಗಲೂ ನೋವು ಅಂತ ಹೇಳ್ತೀಯ, ಸುಮ್ಮನೆ ದಿನಾನು ಕಾಲು ತಿಕ್ತಾ ಇರಬೇಕು ನಿನಗೆ, ನಡೆಯಮ್ಮ ಅಂತ ಕರ್ಕೊಂಡ್ಬಂದ್ರು. ಓಹೋ, ಬಂದಿದ್ಕೋ ಪ್ರಯೋಜನ ಇದೆ. ಇವಾಗ ಮನೆಗೆ ಹೋದಾಗ ರೆಸ್ಟ್ ತಗೊಂಡಾಗ, ಅಮ್ಮ ಕಾಲು ನೋವ್ತಾ ಆಯ್ತಾನು, ನಿಂಗೆ ಸ್ವಲ್ಪ ತಿಕ್ಲೇನಮ್ಮ. ಬೇಡಪ್ಪ, ನನಗೆ ಕಾಲು ನೋವಿಲ್ಲ. ವೆರಿ ಗುಡ್, ವೆರಿ ಗುಡ್. ಬೇಡಪ್ಪ ಅಂದೆ. ಪರವಾಗಿಲ್ಲ. ಮಗನಿಗೆ ಸಂತೋಷ ಆಯ್ತಾ? ಆಯ್ತು. ನಿಮಗೂ ಸಂತೋಷ ಆಗಿದ್ದೀರಾ? ಆಯ್ತು ಡಾಕ್ಟರ್. ಇನ್ನೂ ಒಂದು ಸ್ವಲ್ಪ ದಿನ ರೆಸ್ಟ್ ಹೇಳಿರ್ಬೇಕು ನಿಮಗೆ. ಇನ್ನು ಒಂದು ತಿಂಗಳು ರೆಸ್ಟ್ ಹೇಳಿರ್ಬೇಕು. ಪೂರ್ತಿ ರೆಸ್ಟ್ ತಗೊಂಡು ತುಂಬ ಚೆನ್ನಾಗಿ ಆರೋಗ್ಯವಾಗಿ, ಆಮೇಲೆ ನಿಮ್ಮಾಗೆ ಯಾರಾದರೂ ನಿಮ್ಮಲ್ಲಿ ಪರಿಚಯಸ್ಥರು ನೋಡಿ ಬಂದಾಗ ಈ ವಿಡಿಯೋಲಿ ಹೇಳ್ದಾಗಿನೇ ಅವ್ರಿಗೂ ಕೂಡ ಹೇಳಿ ಚಿಕಿತ್ಸೆ ತಗೊಂಡು ಚೆನ್ನಾಗಾಗಕ್ಕೆ ಫುಲ್ ಗ್ಯಾರಂಟಿ ಬಂದಿದೆ ಹೇಳ್ತೀವಿ ಡಾಕ್ಟ್ರೆ. ಹೌದಾ? ಭಾಳ ಸಂತೋಷ. ಧನ್ಯವಾದಗಳು.